ಈ ನಡುವೆ ಚಿತ್ರದುರ್ಗದಲ್ಲಿ ಈ ಸಮೀಕ್ಷೆ ಕಾರ್ಯಕ್ಕೆ ಗೈರಾದಂತಹ 68 ಸಿಬ್ಬಂದಿಗೆ ನೋಟಿಸನ್ನು ಕೊಡಲಾಗಿದೆ. ಅಲ್ಲಲ್ಲಿ ತುಂಬ ಜನ ಈ ಥರ ಗೈರಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಚಿತ್ರದುರ್ಗದಲ್ಲಿ ಸಮೀಕ್ಷೆ ಕಾರ್ಯಕ್ಕೆ 68 ಮಂದಿ ಗೈರಾಗಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಕೆಲವು ಕಡೆ ಸಸ್ಪೆಂಡೇ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ನೋಟಿಸ್ ಕೊಟ್ಟಿರೋದು. ರಾಯಚೂರಿನಲ್ಲಿ 6 ಅಂಗನವಾಡಿ ಕಾರ್ಯಕರ್ತೆಯರನ್ನು ವಜಾ ಮಾಡಲಾಗಿದೆ. ದೇವದುರ್ಗದ ಪುರಸಭೆ ವ್ಯಾಪ್ತಿಯ 6 ಕಾರ್ಯಕರ್ತೆಯರನ್ನು ವಜಾ ಮಾಡಿದ್ದಾರೆ. ದೇವದುರ್ಗ ತಹಶೀಲ್ದಾರ್ ವರದಿ ಆಧರಿಸಿ ಕಾರ್ಯಕರ್ತೆಯರನ್ನು ವಜಾ ಮಾಡಲಾಗಿದೆ. ಕೆಲವು ಕಡೆ ಟೀಚರ್ಸನ್ನು ಸಸ್ಪೆನ್ಷನಲ್ಲಿ ಇಟ್ಟಿದ್ದಾರೆ. ಯಾರು ಸರ್ವೆ ಕಾರ್ಯಕ್ಕೆ ಬರ್ತಾ ಇಲ್ಲ ಅಂಥವರಿಗೆ ಸಸ್ಪೆನ್ಷನ್, ಕೆಲವರಿಗೆ ನೋಟಿಸ್, ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೆಲಸದಿಂದ ವಜಾ ಮಾಡಿರೋದು, ಈ ಥರ ಘಟನೆಗಳು ರಾಜ್ಯದಲ್ಲಿ ಅಲ್ಲಲ್ಲಿ ನಡೀತಾ ಇದೆ. ಈ ನಡುವೆ ಕೆಲವು ಕಡೆ ಎಷ್ಟು ವೇಗವಾಗಿ ಈ ಸಮೀಕ್ಷೆ ನಡೆದಿದೆ ಅಂತಂದರೆ, ಸಮೀಕ್ಷೆ ಆರಂಭವಾಗಿ 7 ದಿನದಲ್ಲಿ 100% ಸಮೀಕ್ಷಾ ಕಾರ್ಯವನ್ನು ಮುಗಿಸಿದ್ದಾರೆ. 2 ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನು ಪೂರ್ತಿಗೊಳಿಸಿದ್ದಾರೆ ಶಿಕ್ಷಕಿಯರು. ಚನ್ನಪಟ್ಟಣ ತಾಲೂಕು ಅಂಬಾಡಹಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕಿ ಶಾಂತಮ್ಮ, ಚಿತ್ರದುರ್ಗದ ಚಳ್ಳಕೆರೆಯ ದಾಸರ್ಲಹಳ್ಳಿಯ ಶಿಕ್ಷಕಿ ರಾಧಾ, ಇವರಿಬ್ಬರು ಸಮೀಕ್ಷೆ ಮುಗಿಸೇ ಬಿಟ್ಟಿದ್ದಾರೆ. ಸಮೀಕ್ಷೆ ಮುಗಿಸಿ ಡಿಸಿಗೆ ವರದಿ ಸಲ್ಲಿಸಿದ್ದಾರೆ ಶಿಕ್ಷಕಿ ಶಾಂತಮ್ಮ ಮತ್ತು ರಾಧಾ. ಇಬ್ಬರು ಶಿಕ್ಷಕಿಯರ ಕಾರ್ಯಕ್ಕೆ ರಾಮನಗರ ಮತ್ತು ಚಿತ್ರದುರ್ಗ ಜಿಲ್ಲಾಡಳಿತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕವಾಗಿ ಡಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಎಲ್ಲ ಆಗಿದೆ. ಹಾಗೂ ಆಗುತ್ತೆ, ಹೀಗೂ ಆಗುತ್ತೆ. ಕೆಲವು ಕಡೆ ಶುರುನೇ ಆಗಿಲ್ಲ, ಕೆಲವು ಕಡೆ 10%, ಕೆಲವು ಕಡೆ 20% ಇಷ್ಟ ಆಗಿದೆ. ಕೆಲವು ಕಡೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಹಳ್ಳಿಗಳಲ್ಲಿ ವಾರ್ಡ್ಗಳು ಕೊಟ್ಟಿರ್ತಾರೆ, 1-2 ವಾರ್ಡ್ಗಳು, ಒಂದು 70-80 ಮನೆಗಳಿರ್ತವೆ. ಅಂಥ ಕಡೆ ಎಲ್ಲ ಕಡಿಮೆ ಮನೆಗಳಿದ್ದಾಗ ಮುಗಿಸ್ಬಿಡ್ತಾರೆ ಬೇಗ. ಎಲ್ಲೂ ಏನೂ ಸಮಸ್ಯೆ ಬರ್ದೇನೆ, ಸರ್ವರ್ ಸಮಸ್ಯೆ ಆಗ್ದೇ, ಆ್ಯಪ್ ಕೈ ಕೊಡದೇ ಇದ್ದರೆ ಬೇಗ ಮಾಡಬಹುದು. ಆ ಕೆಲಸವನ್ನು ಈಗ ರಾಮನಗರ ಮತ್ತು ಚಿತ್ರದುರ್ಗದಲ್ಲಿ ಇಬ್ಬರು ಶಿಕ್ಷಕಿಯರು ಮಾಡಿ ಮುಗಿಸಿದ್ದಾರೆ. ಈಗ ಬರ್ತಾ ಇದ್ದಾರಲ್ಲ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದೇ ಶಿಕ್ಷಕಿಯರು ಈ ಥರ ಡಿಸಿಗೆ ಈಗಾಗಲೇ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಒಬ್ಬರು ಶಾಂತಮ್ಮ ಅಂತ, ಮತ್ತೊಬ್ಬರು ರಾಧಾ ಅಂತ. ಜಿಲ್ಲಾಧಿಕಾರಿಗಳು ಇನ್ನೇನು ಮತ್ತೆ ಖುಷಿ ಪಡ್ತಾರೆ. 15 ದಿನ ಟೈಮ್ ಕೊಟ್ಟರೆ ನೀವು ಒಂದೇ ವಾರದಲ್ಲಿ ಕೆಲಸ ಮುಗಿಸ್ತೀನಿ ಅಂತಂದರೆ ಗುಡ್. ಅದಕ್ಕೆ ಅವ್ರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. ನನಗೆ 86 ಮನೆಗಳು ಸಿಕ್ಕಿತ್ತು ಸರ್. ಅದರಲ್ಲಿ ಈಗ ಮಾಮೂಲಿ 7ನೇ ತಾರೀಕು ಒಳಗಡೆ ಮುಗಿಸ್ಬೇಕಂತ ಹೇಳಿದರು. ಅದರಿಂದ ನಾನು 7 ಡೇಸಲ್ಲಿ ಮುಗಿಸಿದ್ದೀನಿ. ಬಟ್ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ತುಂಬ ಸಫರ್ ಪಟ್ಟು ಮುಗಿಸಿದ್ದು ಸರ್. ಅಂದರೆ ಮಕ್ಕಳು ಬ್ಯಾಂಗ್ಳೂರ್ಲಿದ್ದಾರೆ, ಮಕ್ಕಳ ಜೊತೆ ಇರೋಣ, ಸ್ವಲ್ಪ ಒಂದು 5 ದಿನ ಬೇಗ ಮುಗಿಸೋಣ ಅಂತ ಒಟ್ಟಿಗೆ ಮಾರ್ನಿಂಗಿಂದ ಈವ್ನಿಂಗ್ 9:30ವರೆಗೂ ಮಾಡ್ತಾಯಿದ್ವಿ. ಮಾರ್ನಿಂಗ್ 6:30ಇಂದ ಮಾಡ್ತಾಯಿದ್ವಿ. ಮಧ್ಯಾಹ್ನ ಸರಿಯಾಗಿ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಕೆಲವು ಗೊಂದಲದ ವಾತಾವರಣ. ಈ ಸಮೀಕ್ಷೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಕೂಡ ಆಗಿದೆ. ಚಿಕ್ಕಮಗಳೂರಲ್ಲಿ ಜಾತಿ ಸಮೀಕ್ಷೆ ವೇಳೆ ಶಿಕ್ಷಕಿಗೆ ಧಮಕಿ ಹಾಕಿರ್ತಕ್ಕಂಥ ವಿಚಾರ. ಚಿಕ್ಕಮಗಳೂರು ನಗರದ ದೋಣಿಕಣ ಏರಿಯಾದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮಾಹಿತಿ ನೀಡದೆ ಹೋಗಿ ಸಿದ್ದರಾಮಯ್ಯಗೆ ಹೇಳಿ ಅಂತ ವ್ಯಕ್ತಿಯೊಬ್ಬ ಆವಾಜ್ ಹಾಕಿರೋದು. ನಾವೇ ಸರ್ಕಾರಕ್ಕೆ 30 ಲಕ್ಷ ಟ್ಯಾಕ್ಸ್ ಕಟ್ತಿದ್ದೀವಿ ಅಂತ ಧಮಕಿ. ಮಾಹಿತಿ ಕೇಳಿದ್ದಕ್ಕೆ ಶಿಕ್ಷಕಿಗೆ ನಿಂದಿಸಿದ್ದಾರೆ ವ್ಯಕ್ತಿ. ಅಲ್ಲ, ನಿಂದಿಸುವಂಥದ್ದೇನಿದೆ ಇಲ್ಲಿ? ನೀವು ಮಾಹಿತಿ ಕೊಟ್ಟರೆ ಕೊಡಿ, ಇಲ್ಲ ಅಂದ್ರೆ ಇಲ್ಲ, ಮುಗೀತು. ಹೊರಗೆ ಆಗಲಿ, ಒಂದು ಇಂಟರ್ವ್ಯೂ ಕೊಟ್ಟರೆ ಸಾಕು, ಏನು ಬಿಡಿ. ನಿಮ್ಮ ಸಿದ್ದರಾಮಯ್ಯ ಹೇಳ್ರಿ, ಹೋಗಿ ಬೆನಿಫಿಟ್ ಬೇಡ ನಿಮ್ಮ ಸರ್ಕಾರದಿಂದ, ನಾವೇ ಟ್ಯಾಕ್ಸ್ ಕಟ್ತಾ ಇದೀವಿ 30 ಲಕ್ಷ ರೂಪಾಯಿ. ನೋಡಿ ಮಾಡಿ ಮಾತಾಡ್ಬೇಕು. ಅವ್ರು ಒಬ್ರು ಹೆಣ್ಮಗ್ಳಾಗಿ ಮಾಡಿಸ್ತೀನಿ ಅಂತಂದ್ರೆ ಅಲ್ಲ ಸರ್, ನೀವು ಮಾತಾಡಿರೋದಕ್ಕೂ ಇವ್ರು ಮಾತಾಡಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೇನೋ ಮಾತಾಡ್ಬೇಡಿ ಆಯ್ತಾ. ಅವ್ರು ಒಬ್ರು ಟೀಚರ್ ಆಗಿದ್ದಾರೆ, ಬೀದಿ ಸುತ್ಕೊಂಡು ಬಂದಿರ್ತಾರೆ ಪಾಪ. ನಿಂತಂದ್ರೆ ಯಾರಿಗ ಸರ್ ಬೇಜಾರಾಗಲ್ಲ? ಯಾರಿಗ ಬೇಜಾರಾಗಲ್ಲ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನೀವು ಬರ್ತಾ ಇದ್ದೀರಾ? ಆತರ ಏನ್ ಮಾತಾಡಿಲ್ಲ ಸರ್. ಓಕೆ, ಈ ಥರದ ಘಟನೆಗಳು ಅಲ್ಲಲ್ಲಿ ಆಗದ್ಬಿಟ್ಟು ಟೀಚರ್ಸ್ ಕೂಡ ಕೋಆಪರೇಟ್ ಮಾಡಬೇಕು. ಜನ ಟೀಚರ್ಸ್ ಪಾಪ ಅವ್ರಿಗೇನು ಗೊತ್ತಿರುತ್ತೆ, ಸರ್ಕಾರ ಒಂದು ಕಡೆ ಡೆಡ್ಲೈನ್ ಕೊಟ್ಟು ಇಷ್ಟು ದಿವಸದೊಳಗಡೆ ಮುಗಿಸ್ಬೇಕು ಅಂತಿರುತ್ತೆ. ಇವ್ರು ಈ ಥರ ಜಗಳ ಆಡೋದ್ರಿಂದ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಈ ಥರ ಜಗಳ ಆಡೋದ್ರ ಬದಲು ನಾನು ಯಾವ ಮಾಹಿತಿನೂ ಕೊಡಲ್ಲ ಅಂದರೆ ಮುಗಿದಾಯ್ತು. ಕೋರ್ಟೇ ಹೇಳಿದೆ, ನಿಮ್ಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ಇಲ್ಲ. ಮ್ಯಾಂಡೇಟ್ರಿ ಅಂತ ಏನಿಲ್ವಲ್ಲ.